ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗ. ಬಾಕಿ ವಿಚಾರಕ್ಕೆ ಎರಡು ಗುಂಪುಗಳ ಯುವಕರ ನಡುವೆ ಮಾರಾಮಾರಿ. ಪಟ್ಟಣದ ಕಡಕೋಳ ರಸ್ತೆಯಲ್ಲಿನ ಡಬ್ಬಾ ಅಂಗಡಿಯಲ್ಲಿ ಬಾಕಿ ಕೊಡುವ ವಿಚಾರಕ್ಕೆ ಶುರುವಾದ ಸಣ್ಣ ಜಗಳ ಎರಡು ಕೋಮುಗಳ ಹೊಡೆದಾಟಕ್ಕೆ ಕಾರಣವಾಗಿದೆ. ಹೌದು, ಇಂಥದ್ದೊಂದು ಘಟನೆ ಶಿರಹಟ್ಟಿ ಪಟ್ಟಣದಲ್ಲಿ ನಡೆದಿದ್ದು ಎರಡು ಕೋಮಿನ ಯುವಕರು ಪರಸ್ಪರ ಮಾರಾಮಾರಿ ಮಾಡಿಕೊಂಡಿದ್ದಾರೆ. ಗಾಯಗೊಳಗಾಗಿದ್ದು ಇವರನ್ನು ತಾಲೂಕು ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆಗೆ ಕಳುಹಿಸಲಾಗಿತ್ತು. ಇನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಗದಗ್ನ ಜಿಮ್ಸ್ ಆಸ್ಪತ್ರೆಗೆ ಇಂದು ಕಳುಹಿಸಲಾಗಿದೆ. ಘಟನೆಯ ಕುರಿತು ಹೆಚ್ಚಿನ ಮಾಹಿತಿ ಪೊಲೀಸ್ ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ವರದಿ ಬಸವರಾಜ ನವಲಗುಂದ, ಶಿರಹಟ್ಟಿ, ಪ್ರಜಾಪವರ್ ನ್ಯೂಸ್. ವಾಲ್ಮೀಕಿ ಪುತ್ಥಳಿ ಮತ್ತು ಜಂಗಿ ಕುಸ್ತಿಗೆ 2 ಲಕ್ಷ ರೂಪಾಯಿ ಹಣವನ್ನು ಧನ ಸಹಾಯ ಮಾಡಿದ್ದೇನೆ ಎಂದು ದ್ರಾಕ್ಷಿ ರಸ ನಿಗಮ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಬಿ ಯೋಗೇಶ್ ಬಾಬು ಹೇಳಿದರು. ಶ್ರೀ ಹಟ್ಟಿ ಮಲ್ಲಪ್ಪ ನಾಯಕ ದೊರೆಗಳ ವಂಶಸ್ಥರು, ನಾಯಕನಹಟ್ಟಿ ಹಾಗೂ ನಾಯಕ ಸಮುದಾಯದವರಿಂದ ದೊರೆಗಳ ದರ್ಬಾರು ದಸರಾ ಉತ್ಸವ ಪುರುಷರ ಮತ್ತು ಮಹಿಳೆಯರ ಬಯಲು ಜಂಗಿ ಕುಸ್ತಿ ಪಂದ್ಯಾವಳಿಗಳಿಗೆ ಡಾಕ್ಟರ್ ಬಿ ಯೋಗೇಶ್ ಬಾಬು, ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ರಾಜಶೆಟ್ಟಿ ಮಲ್ಲಪ್ಪ ನಾಯಕ್ ಎಂದು ಕರೆಯಬೇಕು. ಈ ಹಿಂದೆ ದೊರೆಗಳ ಸಮಾಧಿಗೆ ಪೂಜಿಸಿ ದೊರೆಗಳ ಹಟ್ಟಿಯಲ್ಲಿನ ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಿದ್ದೆವು. ಈ ದಿನ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದರು. ಈ ಮಣ್ಣಿನ ಶಕ್ತಿ ರಾಜಹಟ್ಟಿ ಮಲ್ಲಪ್ಪ ನಾಯಕ ಸಮಾಧಿಯ ಸ್ಥಳವನ್ನು ಯಾರು ಅಕ್ರಮ ಮಾಡಿಕೊಂಡಿದ್ದಾರೆ ಅವರಿಂದ ಮುಕ್ತಿ ಕೊಡಿಸುವಂತಹ ಕೆಲಸ ಆಗಬೇಕು. ಮುಕ್ತಿ ಕೊಡಿಸುವ ಕೆಲಸಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕು. ಜೊತೆಗೆ ಹೋರಾಟವನ್ನ ಮಾಡಬೇಕು. ತಾಯಿ ಚಾಮುಂಡೇಶ್ವರಿಯವರ ನಾಡಹಬ್ಬ ದಸರಾ ಅದ್ದೂರಿಯಾಗಿ ಪ್ರಾರಂಭವಾಗುತ್ತಿದೆ. ಈ ದಿನ ಅಧರ್ಮ ಹೋಗಿ ಧರ್ಮ ಉಳಿಯಬೇಕು. ಶ್ರೀ ಗುರು ತಿಪ್ಪಿ ರುದ್ರಸ್ವಾಮಿಗಳ ಆಶೀರ್ವಾದದೊಂದಿಗೆ ರಾಜಹಟ್ಟಿ ಮಲ್ಲಪ್ಪ ನಾಯಕರು ಹೋಗಿ ತಮ್ಮ ಕಿರೀಟವನ್ನ ಕೊಟ್ಟು, ನನ್ನ ಕೈಯಲ್ಲಿ ಆಗುವುದಿಲ್ಲ, ಇನ್ನು ಮುಂದೆ ತಾವುಗಳು ಹಟ್ಟಿ ಜನರಿಗೆ ನೀವೇ ಮಾರ್ಗದರ್ಶಕರಾಗಿರಬೇಕೆಂದು ಬೇಡಿಕೊಂಡಿದ್ರು. ಆ ಸಮಯದಲ್ಲಿ ಬರಗಾಲ ಬಂದಿದ್ದೆಂದರೆ ಸುತ್ತಮುತ್ತಲು ಕೆರೆಗಳಲ್ಲಿ ನಿರ್ಮಿಸಿ ಜನಕರಿಗೆ ಅನುಕೂಲವಾಗುವಂತೆ ಮಾಡಿಕೊಟ್ಟರು ಎಂದು ಹೇಳಿದರು. ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಮಾತನಾಡಿ, ಈ ಸಂದರ್ಭದಲ್ಲಿ ಉಪಸ್ಥಿತರಾದ ರಾಜಹಟ್ಟಿ ಮಲ್ಲಪ್ಪ ನಾಯಕ್ ವಂಶಸ್ಥರು, ಸಮಸ್ತ ಹೋಬಳಿಯ ನಾಯಕ ಸಮುದಾಯದವರು ಹಾಗೂ ನಾಯಕನಹಟ್ಟಿ ಹೋಬಳಿ ಸುತ್ತಮುತ್ತಲಿನ ಗ್ರಾಮಸ್ಥರು, ಕುಸ್ತಿಪಟುಗಳು, ತೀರ್ಪುಗಾರರು, ಪೊಲೀಸ್ ಇಲಾಖೆಯವರು, ಆಯೋಜಕರು, ಕ್ರೀಡಾಪಟುಗಳು ಮುಂತಾದವರು ಭಾಗವಹಿಸಿದ್ರು. ಹರೀಶ್, ನಾಯಕನಹಟ್ಟಿ, ಪ್ರಜಾಪವರ್, ಚಿತ್ರದುರ್ಗ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ಪಟ್ಟಣದ ಎಪಿಎಂಸಿಯ ಕಟ್ಟೆಯ ಮೇಲೆ ಶ್ರೀ ಗಾಯತ್ರಿ ಯೋಗ ಕೇಂದ್ರದಿಂದ ಆಯೋಜಿಸಿದ್ದ ಗುರುವಂದನಾ ಕಾರ್ಯಕ್ರಮ ಬುಧವಾರ ಜರುಗಿತು. ಮರಿಯಮ್ಮನಹಳ್ಳಿಯ ರಂಗಭೂಮಿ ಕಲಾವಿದ ಮಾಬಾ ಸೋಮಣ್ಣ ಮಾತನಾಡಿ, ಕಲುಷಿತ ವಾತಾವರಣ, ರಾಸಾಯನಿಕಯುಕ್ತ ಆಹಾರ ಸೇವನೆ, ಒತ್ತಡದ ಆಧುನಿಕ ಜೀವನ ಶೈಲಿಯಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಇದರಿಂದ ಪಾರಾಗಲು ಯೋಗ, ಧ್ಯಾನ, ಪ್ರಾಣಾಯಾಮವನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಿದೆ. ಜನತೆಯಲ್ಲಿ ಯೋಗ, ಧ್ಯಾನವನ್ನು ಜಾಗೃತಿಗೊಳಿಸಲು ಗಾಯತ್ರಿ ಯೋಗ ಕೇಂದ್ರ ಸ್ವಂತ ಕಟ್ಟಡ ಹೊಂದುವಲ್ಲಿ ಮುಂದಾಗಬೇಕು. ಎಲ್ಲ ಹಂತದ ಶಿಕ್ಷಣದಲ್ಲಿ ಯೋಗ, ಧ್ಯಾನ ಕಡ್ಡಾಯ ಎಂದರು. ನಂತರ ರಾಮಚಂದ್ರ ಮಿಷನ್ನ ಸಂಚಾಲಕ ಆರ್ ತಿರುಮಲದೇವರಾಯ ಮಾತನಾಡಿ, ಪೂಜೆಗಿಂತ ಸಹಜ ಧ್ಯಾನ, ಯೋಗ ಶ್ರೇಷ್ಠವಾಗಿದೆ. ಪಟ್ಟಣದಲ್ಲಿ ಉಚಿತವಾಗಿ ಸಹಜ ಧ್ಯಾನ, ಯೋಗ ಕಲಿಸಿಕೊಡಲಾಗುತ್ತಿದ್ದು ಪ್ರಯೋಜನ ಪಡೆಯುವಂತೆ ತಿಳಿಸಿದರು. ನಂತರ ಪ್ರಾಚಾರ್ಯ ಬಿ ರವೀಂದ್ರನಾಥ ಶ್ರೇಷ್ಠಿ, ಹಂಪಿ ಯೋಗ ಕೇಂದ್ರದ ಪ್ರಾಚಾರ್ಯ ಟಿ ಆನಂದ್, ತೃತೀಯ ಲಿಂಗಿ ರಾಜಮ್ಮ, ಎಪಿಎಂಸಿ ಅಧ್ಯಕ್ಷ ಎನ್ ಹಬೀಬ್ ರೆಹಮಾನ್ ಇವರನ್ನು ಗುರುವಂದನೆಯಲ್ಲಿ ಗೌರವಿಸಲಾಯಿತು. ನಂತರ ನಿವೃತ್ತ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಎಂಎಸ್ ಗಂಗದಾರಯ್ಯ, ಯೋಗ ಸಾಧಕರಾದ ಕೃಷ್ಣ ಎಸ್ ಪೋಳ, ಡೆಕೋರೇಟರ್ ರಾಘು ಮತ್ತು ನಾಗರಾಜ ಮತ್ತು ಸಚ್ಚಿದಾನಂದ ಹಿರೇಮಠ, ಗೋಪಿ ಮತ್ತು ಬಸವರಾಜ ಮತ್ತು ಎಸ್ಎಚ್ಎಂ ಚನ್ನಬಸಯ್ಯ, ಡಾಕ್ಟರ್ ಮಲ್ಲೇಶ, ದೇವಸಮುದ್ರ ಬಸವರಾಜ ಮತ್ತು ಹನುಮಂತ ರೆಡ್ಡಿ ಮತ್ತು ಕೊಂಡಯ್ಯ, ಗಾಣಿಗೇರ ಶರಣಪ್ಪ, ಶಿವರಾಮ್ ಸಿಂಗ್ ಇತರರು ಉಪಸ್ಥಿತರಿದ್ದರು. ವರದಿ ಸಚ್ಚಿದಾನಂದ ಹಿರೇಮಠ, ಪ್ರಜಾಪವರ್. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮ ದಿನಾಚರಣೆಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಸಸಿ ನೆಡುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಣೆಯನ್ನ ಮಾಡಿದರು. ಇನ್ನು ಗಾಂಧೀಜಿಯವರ ಜನ್ಮ ದಿನಾಚರಣೆಯ ಅಂಗವಾಗಿ ದೇವನಹಳ್ಳಿ ತಾಲೂಕಿನ ಬೊಮ್ಮವಾರ ಗ್ರಾಮದಲ್ಲಿ ಗಾಂಧಿ ಭವನ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಲಾಯಿತು.
ಸಚಿವ ಕೆಎಚ್ ಮುನಿಯಪ್ಪ ಮತ್ತು ಜಿಲ್ಲಾಡಳಿತ ನೇತೃತ್ವದಲ್ಲಿ ಕಟ್ಟಡ ಉದ್ಘಾಟನೆ ಮಾಡಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಕೆಎಚ್ ಮುನಿಯಪ್ಪ, ಗಾಂಧೀಜಿಯ ಆದರ್ಶಗಳನ್ನು ಯುವ ಸಮೂಹ ಅಳವಡಿಸಿಕೊಳ್ಳಬೇಕು. ದೇಶಕ್ಕೆ ಅವರ ಅಪಾರವಾದ ಸೇವೆ, ಕೊಡುಗೆ ಸ್ಫೂರ್ತಿಯಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು, ಸಾರ್ವಜನಿಕರು ಮತ್ತು ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ವರದಿ ಯಲಿಯೂರು ರಾಧಾಕೃಷ್ಣ, ಪ್ರಜಾಪವರ್, ದೇವನಹಳ್ಳಿ. ಬಾಗಲಕೋಟೆ ಅಪಘಾತ, ಗಾಯಾಳುಗಳಿಗೆ ಮಾನವೀಯತೆ ತೋರಿದ ಆರ್ಬಿ ತಿಮ್ಮಾಪುರ. ಚಿಚಕಂಡಿ ಸೇತುವೆ ಬಳಿ ಬುಧವಾರ ಬೈಕ್ ಮತ್ತು ಬಸ್ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಕನಸಗೇರಿ ಗ್ರಾಮದ ಬೈಕ್ ಸವಾರ ಗಂಭೀರ ಗಾಯಗೊಂಡಿದ್ದಾರೆ. ಮುಧೋಳ ಗ್ರಾಮದಲ್ಲಿ ತೆರಳುತ್ತಿದ್ದ ಸಚಿವ ತಿಮ್ಮಾಪುರ ಅವರು ಘಟನೆಯ ಬಗ್ಗೆ ತಿಳಿದು ಸ್ಥಳಕ್ಕೆ ತಕ್ಷಣ ಧಾವಿಸಿದ್ದಾರೆ. ಗಾಯಾಳುವಿನ ಪರಿಸ್ಥಿತಿ ಪರಿಶೀಲಿಸಿದ್ದಾರೆ. ಇದು ದುರಂತ. ಗಾಯಾಳುವಿನ ಜೀವ ಉಳಿಸುವುದು ನಮ್ಮ ಮೊದಲ ಕರ್ತವ್ಯ ಎಂದು ಹೇಳಿ ತಕ್ಷಣ ಚಿಕಿತ್ಸೆ ಒದಗಿಸುವಂತೆ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಸೂಚನೆಯನ್ನ ನೀಡಿದರು. ಇನ್ನು ಆಂಬ್ಯುಲೆನ್ಸ್ ತಲುಪುತ್ತಿದ್ದಂತೆ ಗಾಯಾಳುವನ್ನು ಆಸ್ಪತ್ರೆಗೆ ರವಾನಿಸಲಾಯಿತು. ವರದಿ ಶಿವಕುಮಾರ್, ಕೆಂಬಾವಿ, ಹಿರೇಮಠ. ಜಿಲ್ಲಾ ವರದಿಗಾರರು, ಬಾಗಲಕೋಟೆ. ಬ್ಯೂರೋ ನ್ಯೂಸ್, ಪ್ರಜಾಪವರ್ ಟಿವಿ. ಸ್ವಯಂ ರಕ್ಷಣೆಗಾಗಿ ಹಿಂದೂಗಳ ಮನೆಯಲ್ಲಿ ಆಯುಧವಿರಲಿ. ಬಾಂಡಗೆ. ರಾಜ್ಯಸಭಾ ಸದಸ್ಯ ನಾರಾಯಣ ಭಾಂಡಗೆ ಅವರು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸ್ವಯಂ ರಕ್ಷಣೆಗಾಗಿ ಪ್ರತಿಯೊಬ್ಬ ಹಿಂದೂ ಮನೆಯಲ್ಲಿ ಆಯುಧ ಹೊಂದಿರಬೇಕು ಮತ್ತು ಆಯುಧ ಖರೀದಿಸಿ ಆಯುಧ ಪೂಜೆ ಮಾಡಬೇಕು ಎಂದು ಕರೆ ನೀಡಿದರು. ದೇಶದ ರಕ್ಷಣೆ ಮತ್ತು ಅನ್ಯಾಯದ ವಿರುದ್ಧ ಹೋರಾಡಲು ಶಕ್ತಿ ಬೇಕು. ಇನ್ನು ಶಕ್ತಿಶಾಲಿ ಹಿಂದೂ ಸಮಾಜವು ಎಂದು ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂತಹ ಹಿಂದೂ ಸಮಾಜವನ್ನು ಕಟ್ಟಬೇಕಿದೆ. ವರದಿ ಶಿವಕುಮಾರ, ಕೆಂಬಾವಿ, ಹಿರೇಮಠ. ಜಿಲ್ಲಾ ವರದಿಗಾರರು, ಬಾಗಲಕೋಟೆ. ಬ್ಯೂರೋ ನ್ಯೂಸ್, ಪ್ರಜಾಪ್ರವರ್. ಬೆಂಗಳೂರಿನ ನಗರದಲ್ಲಿ ಫ್ರೀಡಂ ಪಾರ್ಕ್ ಬಿಟ್ಟರೆ ಬೇರೆ ಯಾವ ಸ್ಥಳದಲ್ಲಿಯೂ ಪ್ರತಿಭಟನೆ ಮಾಡಲು ಅವಕಾಶ ಇರುವುದಿಲ್ಲ ಎಂದು ಹೈಕೋರ್ಟ್ ಆದೇಶ. ಕೆಆರ್ಎಸ್ ಪಕ್ಷ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಅವಕಾಶ ಕೇಳಿದರೆ ಅದನ್ನು ನಿರಾಕರಿಸುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಕೆಆರ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಾಸನಪುರ ಎಪಿಎಂಸಿಯಲ್ಲಿ ರೈತರಿಗೆ ಆಗುತ್ತಿದ್ದ ಅನ್ಯಾಯಗಳನ್ನು ಪ್ರಶ್ನಿಸಿದ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರ ಮೇಲೆ ಸುಳ್ಳು ಎಫ್ಐಆರ್ ದಾಖಲಿಸಿದ ಮಾದನಾಯಕನಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ಬಳಿ ಏಕೆ ನಮ್ಮ ಕಾರ್ಯಕರ್ತರನ್ನು ಬಂಧಿಸಿದ್ದಾರೆ ಎಂದು ಕೇಳಲು ತೆರಳಿದ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರ ಅಧ್ಯಕ್ಷರಾದ ರಘು ಜಾಣರಿಗೆ ಒಬ್ಬ 5 ಜನ ಸದಸ್ಯರನ್ನ ಅವಶ್ಯಕತೆಗಳಿಂದ ನಿಂದಿಸಿ ಸುಳ್ಳು ದೂರು ದಾಖಲಿಸಿದ್ದಾರೆ. ಇದನ್ನು ಖಂಡಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಆಯೋಜಿಸಿತು. ಆದರೆ ಪೊಲೀಸ್ ಇಲಾಖೆ ಅನುಮತಿಯನ್ನ ನೀಡದೆ ಪ್ರಜಾಪ್ರಭುತ್ವದ ಹಕ್ಕನ್ನು ನಿಂದಿಸುವ ಯತ್ನ ಎಂದು ಪಕ್ಷದ ಕಾರ್ಯಕರ್ತರು ಗಾಂಧಿ ಮತ್ತು ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಿಡಿದು ಫ್ರೀಡಂ ಪಾರ್ಕ್ ಕಡೆಗೆ ಬರುತ್ತಿದ್ದಾಗ ಏಕಾಏಕಿ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಫ್ರೀಡಂ ಪಾರ್ಕ್ ಕಡೆಗೆ ತೆರಳುತ್ತಿದ್ದ ನೂರಾರು ಕಾರ್ಯಕರ್ತರನ್ನು ಅಕ್ರಮವಾಗಿ ಪೊಲೀಸರು ಬಂಧಿಸಿದ್ದಾರೆ. ವರದಿ ವೇದಮೂರ್ತಿ, ಪ್ರಜಾಪವರ್. ದಸರಾ ಹಬ್ಬದ ಹಿನ್ನೆಲೆಯಲ್ಲಿ ನಗರದ ಪಶು ಆಸ್ಪತ್ರೆ ಆವರಣದಲ್ಲಿ ತಹಶೀಲ್ದಾರ್ ಅರವಿಂದ್ ಕೆಎಂ ದಸರಾ ದರ್ಬಾರನ್ನ ನಡೆಸಿದರು. ತಾಲೂಕು ಆಡಳಿತ ಮತ್ತು ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ದಸರಾ ದರ್ಬಾರ್ನಲ್ಲಿ ಬನ್ನಿ ಮರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದರು. ನಂತರ ದರ್ಬಾರ್ ನಡೆಸಿದ ಅವರು ವೆಂಕಟರಮಣ ಸ್ವಾಮಿ ದೇವಾಲಯದ ಅಭಿವೃದ್ಧಿ ಮಾಡಲಾಗುವುದು, ನಗರದ ಚರಂಡಿ ವ್ಯವಸ್ಥೆ, ರಸ್ತೆ ಅಗಲೀಕರಣ, ಹಿರೇಬಿದನೂರು ಶಾಲಾ ಕೊಠಡಿಗಳ ನಿರ್ಮಾಣ, ಟ್ರಾಫಿಕ್ ಸಮಸ್ಯೆ ಕುರಿತಂತೆ ಸಾರ್ವಜನಿಕರು ಹಲವು ಸಮಸ್ಯೆಗಳನ್ನು ಮುಂದಿಟ್ಟರು. ಕೆಲವು ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸಿದರು. ಇನ್ನು ಈ ವೇಳೆ ತಹಶೀಲ್ದಾರ್ ಅರವಿಂದ್ ಕೆಎಂ ಮಾತನಾಡಿ, ಶಿಕ್ಷಣ ವ್ಯವಸ್ಥೆಯಲ್ಲಿನ ಲೋಪದೋಷಗಳನ್ನು ಸರಿಪಡಿಸಿ ಎಸ್ಎಸ್ಎಲ್ಸಿ ಫಲಿತಾಂಶ ಹೆಚ್ಚಿಸಲು ಕ್ರಮಕ್ಕೆ ಕೈಗೊಳ್ಳಲಾಗುವುದು. ಇನ್ನು ನಗರವನ್ನು ಅಭಿವೃದ್ಧಿಪಡಿಸಲು ಹೆಚ್ಚಿನ ಒತ್ತು ನೀಡಲಾಗುವುದು. ಇನ್ನು ಕಾರ್ಖಾನೆ ತ್ಯಾಜ್ಯವನ್ನು ಕೆಲವು ಜನನಿಬಿಡ ಪ್ರದೇಶಗಳಲ್ಲಿ ಹಾಕುತ್ತಿರುವುದನ್ನು ತಡೆಗಟ್ಟಲು ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚನೆಯನ್ನ ನೀಡಲಾಗುವುದು.
ಹಾಗೂ ಕೃಷಿ ಇಲಾಖೆ, ಆಹಾರ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಗಳಿಗೆ ಭೇಟಿ ನೀಡಲಾಗುವುದು ಹಾಗೂ ಕಾನೂನಾತ್ಮಕ ಸಮಸ್ಯೆಗಳನ್ನು ಹೊರತುಪಡಿಸಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಅಮರ್ ನಾರಾಯಣ, ಖಾದರ್, ಮಾರ್ಕೆಟ್ ಮೋಹನ್, ಅಶ್ವಥ್ ನಾರಾಯಣ್, ರಾಜಣ್ಣ ಮತ್ತು ಗಿರೀಶ್, ಅಶೋಕ್, ಕೃಷ್ಣಪ್ಪ, ಪಿಎಸ್ಐ ಗೋಪಾಲ್ ಉಪಸ್ಥಿತರಿದ್ದರು. ಬ್ಯೂರೋ ನ್ಯೂಸ್, ಪ್ರಜಾಪವರ್. ಗದಗಲ್ಲಿ ಕಾಂತಾರ ಅಧ್ಯಾಯ 1ರ ಅಬ್ಬರ. ಗದಗ್ ನಗರದ ಮಹಾಲಕ್ಷ್ಮಿ ಹಾಗೂ ಶಾಂತಿ ಚಿತ್ರಮಂದಿರದಲ್ಲಿ ಶೋ ಮುಗಿಬಿದ್ದು ಟಿಕೆಟ್ ಖರೀದಿ ಮಾಡಿರುವ ಅಭಿಮಾನಿಗಳು. ಮಧ್ಯಾಹ್ನ 12 ಗಂಟೆಗೆ ಆರಂಭವಾಗಲಿರುವ ಸಿನಿಮಾ ಕಾಂತಾರ ಅಧ್ಯಾಯ 1 ಸಿನಿಮಾ ನೋಡಲು ಕಾತುರದಿಂದ ಕಾಯುತ್ತಿರುವ ಅಭಿಮಾನಿಗಳು. ಮಹಾಲಕ್ಷ್ಮಿ ಥಿಯೇಟರ್ನಲ್ಲಿ 800 ಟಿಕೆಟ್ ಬುಕ್. ಶಾಂತಿ ಥಿಯೇಟರ್ನಲ್ಲಿ 700ಕ್ಕೂ ಹೆಚ್ಚು ಟಿಕೆಟ್ ಬುಕ್. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ, ಗದಗ್. ಪ್ರಜಾಪವರ್ ನ್ಯೂಸ್. ಮಾನ್ವಿ ಪಟ್ಟಣದ ಜಮ್ಮಲದೊಡ್ಡಿಯಲ್ಲಿ ಜಡಿಸಾಹೇಬ್ ದರ್ಗಾ ಮುರ್ತೂಜಾ ಖಾದ್ರಿ ಉರುಸು. ಹಜರತ್ ಸೈಯದ್ ಶಾ ಮುರ್ತೂಜಾ ಖಾದ್ರಿ ದರ್ಗಾದ ಗುರುಗಳು ಸೈಯದ್ ಇರ್ಫಾನ್ ಖಾದ್ರಿ ಸಾಹೇಬ್ ಇವರ ನೇತೃತ್ವದಲ್ಲಿ ಉರುಸು ಕಾರ್ಯಕ್ರಮ ಜರುಗಲಿದೆ. ಇನ್ನು ಅಕ್ಟೋಬರ್ 4ರಂದು ಗಂಧ ನಡೆಯಲಿದೆ ಎಂದ ಸೈಯದ್ ಖಾಲಿದ್ ಖಾದ್ರಿ ಹಾಗೂ ಸೈಯದ್ ಸಜ್ಜಾದ್ ಹುಸೇನಿ ಮತ್ವಾಲೆ ತಿಳಿಸಿದರು. ಅಕ್ಟೋಬರ್ 5ರಂದು ಉರುಸು ಆಚರಣೆ. ಅಕ್ಟೋಬರ್ 6ರಂದು ಜಿಯಾರತ್ ಕಾರ್ಯಕ್ರಮ. ಸರ್ವಧರ್ಮ ಭಕ್ತಾದಿಗಳು ಭಾಗಿಯಾಗುವಂತೆ ಇರ್ಫಾನ್ ಖಾದ್ರಿ ಕರೆ ನೀಡಿದ್ದಾರೆ. ಮಾನ್ವಿ ಪಟ್ಟಣದ ಜಮ್ಮಲದೊಡ್ಡಿಯಲ್ಲಿರುವ ಹೆಸರುವಾಸಿ ಹಜರತ್ ಸೈಯದ್ ಶಾ ಮುರ್ತೂಜಾ ಖಾದ್ರಿಯವರ ಉರುಸು ಅಕ್ಟೋಬರ್ 4ರಂದು ಗಂಧ ಮತ್ತು ಅಕ್ಟೋಬರ್ 5ರಂದು ಉರುಸು ನಡೆಯಲಿದೆ ಎಂದು ಖಾದ್ರಿ ಸಮಾಜದ ಮುಖಂಡರು ತಿಳಿಸಿದರು. ಇನ್ನು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮಾನ್ವಿ ಪಟ್ಟಣದ ಸಿಮೆಂಟ್ ರಸ್ತೆಯಿಂದ ಗಂಧ ಮೆರವಣಿಗೆ ನಡೆದ ನಂತರ ಗಂಧ ಪೂಜೆ ನಡೆಯಲಿದೆ ಎಂದರು. ಅಕ್ಟೋಬರ್ 5ರಂದು ಉರುಸು ನಡೆಯಲಿದ್ದು, ಅಂದು ಎಲ್ಲಾ ಧರ್ಮದ ಭಕ್ತಾದಿಗಳು ಆಗಮಿಸಿ ಪೂಜೆಯನ್ನ ಸಲ್ಲಿಸಲಿದ್ದು, ಖಾದ್ರಿ ಕುಟುಂಬದ ಸರ್ವರು ಆಗಮಿಸಿ ಉರುಸು ಯಶಸ್ವಿಗೊಳಿಸಬೇಕು ಎಂದರು. ಆಗಮಿಸುತ್ತಿರುವ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಎಂದು ತಿಳಿಸಿದರು. ವರದಿ ಎಂಡಿ ಗೌಸ್, ಮಾನ್ವಿ, ರಾಯಚೂರು. ಶ್ರೀ ಶನೀಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಜಯದಶಮಿ ಅಂಗವಾಗಿ ವಿಶೇಷ ಪೂಜೆ. ಆನೇಕಲ್ ತಾಲೂಕಿನ ಬನ್ನೇರುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭೂತನಹಳ್ಳಿ ಗ್ರಾಮದ ಶ್ರೀ ಶನೀಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಭಕ್ತರ ಸಮ್ಮುಖದಲ್ಲಿ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಇನ್ನು ವಿಜಯದಶಮಿ ವಿಶೇಷವಾಗಿ ಶ್ರೀ ಶನೀಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ದೇವರಿಗೆ ಅಭಿಷೇಕ, ಬನ್ನಿಮರ ಪೂಜೆ, ನವದುರ್ಗಾ ಹೋಮ ಮತ್ತು ಲಕ್ಷ್ಮೀ ಹೋಮ, ನವಗ್ರಹ ಹೋಮ, ಗಣಪತಿ ಹೋಮ ಸೇರಿದಂತೆ ಶ್ರೀ ಶನೇಶ್ವರ ಸ್ವಾಮಿ, ಛಾಯಾದೇವಿ ಶ್ರೀಮಾತೆ ದೊಡ್ಡಮ್ಮ, ಚಿಕ್ಕಮ್ಮ ದೇವಿ, ಶ್ರೀವಲ್ಲಿ, ದೇವಸೇನ ದೇವರ ಚಿನ್ನದ ಪಲ್ಲಕ್ಕಿ ಮೆರವಣಿಗೆ, ನವದುರ್ಗೆ ಹಾಗೂ ಈಶ್ವರ ವೀರಭದ್ರ ಸ್ವಾಮಿ ವೀರಗಾಸೆ ಕುಣಿತ ಸೇರಿದಂತೆ ಹೊಳೆ ಪೂಜೆ, ಗಂಗೆ ಪೂಜೆ, ಕಳಸ ಪೂಜೆ ಮತ್ತು ಮಹಾಮಂಗಳಾರತಿ, ತೀರ್ಥ ಪ್ರಸಾದ ಸೇರಿದಂತೆ ವಿವಿಧ ಪೂಜಾ ಕೈಕಾರ್ಯಗಳು ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಆಯೋಜಿಸಲಾಗಿದ್ದು, ಭೂತನಹಳ್ಳಿಯ ಗ್ರಾಮದ ಗ್ರಾಮಸ್ಥರು, ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಜಾತಿ ಸಮೀಕ್ಷೆಗೆ ಅಡ್ಡಪಡಿಸಿದರೆ ಅಪಾರ್ಟ್ಮೆಂಟ್ಗಳ ವಿರುದ್ಧ ಕ್ರಮ. ಅಪಾರ್ಟ್ಮೆಂಟ್ ನಿವಾಸಿಗಳು ಜಾತಿ ಸಮೀಕ್ಷೆಗೆ ಅಡ್ಡಪಡಿಸಿದರೆ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಬೆಂಗಳೂರು ನಗರ ಡಿಸಿ ಜಗದೀಶ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಬೆಂಗಳೂರು ಪೂರ್ವ ತಾಲೂಕಿನ ಮಂಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಪಾರ್ಟ್ಮೆಂಟ್ಗಳಿಗೆ ಭೇಟಿ ನೀಡಿದ ಅವರು ಜಾತಿ ಸಮೀಕ್ಷೆಯನ್ನು ಪರಿಶೀಲನೆ ನಡೆಸಿದರು. ಇನ್ನು ಬೆಂಗಳೂರು ನಗರದಲ್ಲಿ ಪ್ರತಿನಿತ್ಯ 35,000ಕ್ಕೂ ಅಧಿಕ ಮನೆಗಳನ್ನು ಸಮೀಕ್ಷೆ ನಡೆಸಲಾಗುತ್ತಿದ್ದು, ಸಾರ್ವಜನಿಕರು ಈ ಒಂದು ಮಹತ್ವಾಕಾಂಕ್ಷೆ ಸಮೀಕ್ಷೆಗೆ ಸಹಕರಿಸುತ್ತಿದ್ದಾರೆ. ಕರ್ನಾಟಕದ ಪ್ರಗತಿಗೆ ಸಮೀಕ್ಷೆಯು ಅವಶ್ಯಕವಾಗಿದೆ. ಕೆಲವೊಂದು ಅಪಾರ್ಟ್ಮೆಂಟ್ಗಳಲ್ಲಿ ಸಮೀಕ್ಷೆಗೆ ಸಹಕರಿಸುತ್ತಿಲ್ಲ ಎಂದು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಇಂದು ಮಂಡೂರು ವ್ಯಾಪ್ತಿಯ ಅಪಾರ್ಟ್ಮೆಂಟ್ಗಳಿಗೆ ಭೇಟಿ ನೀಡಿ ಅಸೋಸಿಯೇಷನ್ಗಳೊಂದಿಗೆ ಮಾತನಾಡಿದ್ದು, ಅವರು ಸಹಕಾರ ನೀಡುವುದಾಗಿ ಒಪ್ಪಿಕೊಂಡಿದ್ದಾರೆ ಎಂದರು. ಕೆಲವರು ಜಾತಿ ಸಮೀಕ್ಷೆಯಿಂದ ರೇಷನ್ ಕಾರ್ಡ್ ರದ್ದು ಆಗುತ್ತವೆ ಎಂಬ ಭಯಪಟ್ಟಿದ್ದಾರೆ.
ಯಾವುದೇ ರೀತಿಯ ಭಯಗಳು ಬೇಡ. ಯಾವುದೇ ತರಹದ ಕಾರ್ಡ್ಗಳನ್ನು ಸರ್ಕಾರ ರದ್ದು ಮಾಡಲ್ಲ ಎಂದು ತಿಳಿಸಿದರು. ಬ್ಯೂರೋ ನ್ಯೂಸ್, ಪ್ರಜಾ ಪವರ್ ಟಿವಿ. ಕರ್ನಾಟಕ ಸರ್ಕಾರ ನಗರದ ಎಪಿಎಂಸಿ ಮಾರುಕಟ್ಟೆಯ ಶ್ರೀ ವೆಂಕಟೇಶ್ವರ ಟ್ರೇಡರ್ಸ್ ಮಾಲೀಕ ಹಾಗೂ ಸಮಾಜ ಸೇವಕರಾದ ಕಣಜೀನಹಳ್ಳಿ ಸುರೇಶ್ ರವರು ವಿಜಯದಶಮಿ ಹಬ್ಬದಂದು ಭಕ್ತಿ ಭಾವಪೂರ್ಣವಾಗಿ ಆಯುಧ ಪೂಜೆಯನ್ನು ನೆರವೇರಿಸಿ ಬಳಿಕ ಆಯುಧ ಪೂಜೆಯ ಅಂಗವಾಗಿ ದುಡಿಯುವಂತಹ ಹಮಾಲಿ ಕಾರ್ಮಿಕರಿಗೆ ಅನ್ನ ಸಂತರ್ಪಣೆ ನಡೆಸಿದರು. ಪೂಜಾ ಕಾರ್ಯಕ್ರಮದ ಬಳಿಕ ತಮ್ಮ ಮಂಡ್ಯ ಕಾರ್ಮಿಕರಿಗೆ ಬಟ್ಟೆ ಮತ್ತು ಸಿಹಿ ವಿತರಣೆ ಮಾಡಿ ಅವರೊಂದಿಗೆ ಹಬ್ಬದ ಸಂಭ್ರಮವನ್ನು ಹಂಚಿಕೊಂಡರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಸುರೇಶ್, ನಾನು ಒಬ್ಬ ಸಣ್ಣ ವ್ಯಾಪಾರಸ್ಥನಾಗಿ ಮಾರುಕಟ್ಟೆಗೆ ಕಾಲಿಟ್ಟಿದ್ದೆ. ದೇವರ ಕೃಪೆ ಹಾಗೂ ಜನರ ಆಶೀರ್ವಾದದಿಂದ ಇಂದು ಇತರರಿಗೆ ಸಹಾಯ ಮಾಡುವ ಹಂತಕ್ಕೆ ತಲುಪಿದ್ದೇನೆ. ಪ್ರತಿ ವರ್ಷ ದಸರಾ ಹಬ್ಬದಂದು ನಮ್ಮೊಂದಿಗೆ ಕೆಲಸ ಮಾಡುವ ಕಾರ್ಮಿಕರಿಗೆ ಬಟ್ಟೆ ಹಾಗೂ ಸಿಹಿ ಹಂಚಿ ಹಬ್ಬವನ್ನು ಅವರೊಂದಿಗೆ ಹರ್ಷೋಲ್ಲಾಸದಿಂದ ಆಚರಿಸುವುದು ನನ್ನ ಸಂಪ್ರದಾಯವಾಗಿದೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದರು. ಇನ್ನು ರೈತನೇ ದೇಶದ ಬೆನ್ನೆಲುಬು. ರೈತರು ಚೆನ್ನಾಗಿ ಇದ್ದರೆ ಇಡೀ ಸಮಾಜದ ಬದುಕು ಸುಖಕರವಾಗಿರುತ್ತದೆ. ಈ ಬಾರಿ ದಸರಾ ಅಂಗವಾಗಿ ರೈತರು ಬೆಳೆದ ಬೆಳೆಗಳಿಗೆ ಉತ್ತಮ ಬೆಲೆ ದೊರೆತಿರುವುದು ಸಂತಸದ ವಿಚಾರ. ಜೊತೆಗೆ ಗ್ರಾಹಕರ ಜೇಬಿಗೂ ಹೆಚ್ಚುವರಿ ಭಾರವಾಗದಂತೆ ಬೆಲೆ ಸಮತೋಲನ ಸಾಧನೆಯಾಗಿದೆ. ನವರಾತ್ರಿಯ ಈ 9 ದಿನಗಳಲ್ಲಿ ರೈತರಿಗೂ ಗ್ರಾಹಕರಿಗೂ ಸಂತೋಷದ ನಗುವು ಮೂಡಿರುವುದು ಹಬ್ಬದ ನಿಜವಾದ ಸಾರ್ಥಕತೆ. ದೇವರು ದೇಶದ ಜನರ ಬದುಕನ್ನು ಬಂಗಾರದಂತೆ ಕಂಗೊಳಿಸಲಿ ಎಂದು ಹಾರೈಸಿದರು. ವರದಿ ಸಲಾಹುದ್ದೀನ್, ಚಿಕ್ಕಬಳ್ಳಾಪುರ, ಪ್ರಜಾ ಪವರ್ ನ್ಯೂಸ್. ಕ್ರೀಡೆಯಿಂದ ಆರೋಗ್ಯ ವೃದ್ಧಿ. ಮಹಮ್ಮದ್ ಅಸ್ಗರ್. 2 ದಿನದ ಮೈಸೂರು ವಿಭಾಗ ಮಟ್ಟದ ಹ್ಯಾಂಡ್ ಬಾಲ್ ಪಂದ್ಯಾವಳಿಗೆ ಚಾಲನೆ. ಕ್ರೀಡೆಯಿಂದ ಆರೋಗ್ಯ ವೃದ್ಧಿ ಆಗುತ್ತದೆ ಎಂದು ಚೂಡಾ ಅಧ್ಯಕ್ಷ ಮಹಮ್ಮದ್ ಅಸ್ಗರ್ ಹೇಳಿದರು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಉಪನಿರ್ದೇಶಕರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ 14 ಹಾಗೂ 17 ವರ್ಷ ವಯೋಮಿತಿ ಬಾಲಕ ಬಾಲಕಿಯರ ಮೈಸೂರು ವಿಭಾಗ ಮಟ್ಟದ 2 ದಿನಗಳ ಹ್ಯಾಂಡ್ ಬಾಲ್ ಪಂದ್ಯಾವಳಿ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಇನ್ನು ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜವಾದದ್ದು. ಕ್ರೀಡೆಯಲ್ಲಿ ಭಾಗವಹಿಸುವುದು ಮುಖ್ಯ. ಇಂದಿನ ಸೋಲೆ ಮುಂದಿನ ಗೆಲುವಿನ ಸೋಪಾನ ಎಂದು ಭಾವಿಸಿಕೊಂಡು ತೀರ್ಪುಗಾರರು ನೀಡುವ ತೀರ್ಪಿಗೆ ಎಲ್ಲ ಕ್ರೀಡಾಪಟುಗಳು ಬದ್ಧರಾಗಬೇಕು. ಇನ್ನು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವವರು ಕ್ರೀಡಾಪಟುಗಳು ಉನ್ನತ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಬೇಕು ಎಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವ ವಿದ್ಯಾರ್ಥಿಗಳು ಶುಭ ಕೋರಿದರು. ಇನ್ನು ಜಿಲ್ಲಾ ಪಂಚಾಯತ್ ಸಿಇಒ ಮೋನಾರೋತ್ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಅಧ್ಯಕ್ಷತೆ ವಹಿಸಿದ್ದ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಎಸ್ ಚಂದ್ರ ಪಾಟೀಲ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಕೆ ಸುರೇಶ್ ಮಾತನಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿ ಆರ್ ಶಂಕರ್ ಮತ್ತು ತಾಲೂಕು ದೈಹಿಕ ಶಿಕ್ಷಣ ಅಧಿಕಾರಿ ಎಸ್ ಬಸವರಾಜು, ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಶಿವಕುಮಾರ್, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸಿಕೆ ರಾಮಸ್ವಾಮಿ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷ ಮಹದೇವಸ್ವಾಮಿ ಮತ್ತು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಎಂ ವೀರಭದ್ರಸ್ವಾಮಿ ಮತ್ತು ಪ್ರಧಾನ ಕಾರ್ಯದರ್ಶಿ ಕಿರಣ್ ರಾಜ್ ಹಾಗೂ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಚಂದ್ರಶೇಖರ್ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ, ಪ್ರಜಾ ಪವರ್ ನ್ಯೂಸ್, ಚಾಮರಾಜನಗರ. ಚಳ್ಳಕೆರೆ ನಗರದಲ್ಲಿ ಸಡಗರ ಸಂಭ್ರಮದಿಂದ ವಿಜಯದಶಮಿ ಅಂಗವಾಗಿ ಬನ್ನಿ ಮುಡಿದು ಸಂಭ್ರಮಿಸಿದರು. ಚಳ್ಳಕೆರೆ ನಗರ ದೇವತೆ ಚಳ್ಳಕೆರೆಯಮ್ಮ, ಉಡುಸಲಮ್ಮ, ವೀರಭದ್ರಸ್ವಾಮಿ ದೇವರುಗಳು ನಗರದ ಪ್ರಮುಖ ರಸ್ತೆಯಲ್ಲಿ ವಿವಿಧ ವಾದ್ಯಗಳೊಂದಿಗೆ ಮೆರವಣಿಗೆ ಮೂಲಕ ಬನ್ನಿ ಮರದ ಮೈದಾನಕ್ಕೆ ತೆರಳಿದವು. ನಂತರ ದೇವರುಗಳಿಗೆ ಹಾಗೂ ಬನ್ನಿ ಮರಕ್ಕೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಬಾಳೆಕಂದನ್ನು ಕತ್ತರಿಸುವ ಮೂಲಕ ಬನ್ನಿ ಮುಡಿದರು. ನಂತರ ಭಕ್ತರು ಬನ್ನಿ ಮರದ ಎಲೆಗಳನ್ನು ಕಿತ್ತು ಒಬ್ಬರಿಗೊಬ್ಬರು ವಿನಿಮಯ ಮಾಡಿಕೊಂಡು ಶುಭ ಕೋರಿದರು. ಇನ್ನು ಈ ಒಂದು ವಿಶೇಷ ಸಂದರ್ಭದಲ್ಲಿ ಶಾಸಕ ಟಿ ರಘುಮೂರ್ತಿ, ನಗರಸಭೆ ಅಧ್ಯಕ್ಷೆ ಶಿಲ್ಪಾ ಸೇರಿದಂತೆ ದೇವಸ್ಥಾನದ ಕಮಿಟಿ, ನಗರಸಭೆ ಸರ್ವ ಸದಸ್ಯರು, ಸಾರ್ವಜನಿಕರು ಭಾಗವಹಿಸಿದ್ದರು. ವರದಿ ಮೌನೇಶ್ ಆಚಾರ್, ಚಳ್ಳಕೆರೆ, ಪ್ರಜಾ ಪವರ್ ನ್ಯೂಸ್.
ಕುಣಿಗಲ್ ತಾಲೂಕನ್ನು ತುಮಕೂರು ಜಿಲ್ಲೆಯಿಂದ ಕಿತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರಿಸಲು ನಡೆಸುತ್ತಿರುವ ಪ್ರಯತ್ನದ ವಿರುದ್ಧ ಕುಣಿಗಲ್ ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ತಾಲೂಕಿನ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಸೇರಿದಂತೆ ಕುಣಿಗಲ್ ತಾಲೂಕನ್ನು ಎಲ್ಲ ಬುದ್ಧಿಜೀವಿಗಳು ಒಂದೆಡೆ ಸೇರಿ ಪೂರ್ವಭಾವಿ ಸಭೆ ನಡೆಸಿ ನಿರ್ಣಯಿಸಿ ತುಮಕೂರು ಜಿಲ್ಲೆಯಲ್ಲೇ ಉಳಿಸಲು ಎಲ್ಲರ ಒಪ್ಪಿಗೆಯ ಅನುಸಾರ ತೀರ್ಮಾನಿಸಲಾಯಿತು. ಇನ್ನು ಸಭೆಯಲ್ಲಿ ಅರೆಶಂಕರ ಮಠದ ಸಿದ್ದರಾಮ ಚೈತನ್ಯ ಸ್ವಾಮೀಜಿಗಳು, ಜೆಡಿಎಸ್ ಅಧ್ಯಕ್ಷರಾದ ಜಗದೀಶ್ ನಾಗರಾಜಯ್ಯರವರು, ಬಿಜೆಪಿ ಮುಖಂಡರಾದ ಡಿ ಕೃಷ್ಣಕುಮಾರ್ ರವರು, ಆಪ್ ಅಧ್ಯಕ್ಷರಾದ ಹಿತ್ತಲಾಪುರ ಜಯರಾಮ್ ರವರು, ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಆನಂದ್ ಪಾಟೀಲ್ ರವರು, ದಲಿತ ಮುಖಂಡರಾದ ದಲಿತ ನಾರಾಯಣ ಶಿವಶಂಕರ್ ರಂಗಸ್ವಾಮಿರವರು ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವೈಎಚ್ ಹುಚ್ಚಯ್ಯರವರು, ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಕಪನಿಪಾಳ್ಯ ರಮೇಶ್ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ದಿನೇಶ್ ಕುಮಾರ್ ರವರು, ವಕೀಲರ ಸಂಘದ ಅಧ್ಯಕ್ಷರಾದ ಸಿಂಗಯ್ಯ ಗೌಡರು ಮತ್ತು ಬೇಗೂರು ಹುಚ್ಚೇಗೌಡರು ಮತ್ತು ಪತ್ರಕರ್ತರ ಸಂಘದ ಪ್ರತಿನಿಧಿಗಳು ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದ್ದರು. ಬ್ಯೂರೋ ನ್ಯೂಸ್ ಪ್ರಜಾಪವರ್ ಶಿರಹಟ್ಟಿ. ಪಟ್ಟಣದಲ್ಲಿ ಗುರುವಾರ ಡಬ್ಬಾ ಅಂಗಡಿ ಬಾಕಿ ವಿಚಾರಕ್ಕೆ ಸಂಬಂಧಿಸಿದಂತೆ ನಡೆದಂತಹ ಜಗಳಕ್ಕೆ ಸಂಬಂಧಿಸಿದಂತೆ ಹಿಂದೂ ಪರ ಸಂಘಟನೆಗಳಿಂದ ಇಂದು ಬೃಹತ್ ಪ್ರತಿಭಟನೆ ನಡೆಯಿತು. ಬಾಕಿ ವಿಚಾರಕ್ಕೆ ನೆಪ ಮಾಡಿ ಎಸ್ಡಿಪಿಐ ಸಂಘಟನೆ ಯುವಕರು ಹಿಂದೂ ಯುವಕರ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಹಿಂದೂ ಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಗಿದೆ. ಪಟ್ಟಣದ ಪೇಟೆ ಆಂಜನೇಯ ದೇವಸ್ಥಾನದಿಂದ ಪ್ರತಿಭಟನೆ ಕೈಗೊಂಡು ತಹಸೀಲ್ದಾರ್ ಕಚೇರಿಗೆ ತೆರಳಿ ತಹಸೀಲ್ದಾರ್ ಮುಖಾಂತರ ಹಲ್ಲೆ ಮಾಡಿದವರನ್ನು ಕೂಡಲೇ ಬಂಧಿಸಿ ಸೂಕ್ತ ತನಿಖೆ ಕೈಗೊಳ್ಳಬೇಕು ಎಂದು ಮನವಿಯನ್ನ ಸಲ್ಲಿಸಲಾಗಿದೆ. ಹಲ್ಲೆ ಮಾಡಿದವರನ್ನ ಕೂಡಲೇ ಬಂಧಿಸಿ ಸೂಕ್ತ ತನಿಖೆ ಕೈಗೊಳ್ಳಬೇಕು, ಇಲ್ಲವಾದರೆ ಉಗ್ರ ಹೋರಾಟ ಕೈಗೊಳ್ಳಬೇಕಾಗುತ್ತದೆ. ಇನ್ನು ಉದ್ದೇಶಪೂರ್ವಕವಾಗಿ ಹಿಂದೂ ಯುವಕರ ಮೇಲೆ ಹಲ್ಲೆ ಮಾಡಲಾಗಿದೆ. ಎಸ್ಡಿಪಿಐ ಗೂಂಡಾಗಳಿಂದ ಹಿಂದೂ ಯುವಕರು ಹಲ್ಲೆಗೆ ಈಡಾಗಿದ್ದಾರೆ ಎಂದು ರಾಜು ಕಾನಪ್ಪನವರ್ ತಿಳಿಸಿದ್ದಾರೆ. ವರದಿ ಬಸವರಾಜ ನವಲಗುಂದಿ, ಶಿರಹಟ್ಟಿ. ಪ್ರಜಾಪವರ್ ನ್ಯೂಸ್. ಉಡೇವ ಗ್ರಾಮ ಪಂಚಾಯಿತಿಯಲ್ಲಿ ಗಾಂಧಿ ಜಯಂತಿ ಆಚರಣೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಉಡೇವ ಗ್ರಾಮ ಪಂಚಾಯಿತಿಯಲ್ಲಿ ಗಾಂಧಿ ಜಯಂತಿಯನ್ನು ಭಕ್ತಿಭಾವದಿಂದ ಆಚರಿಸಲಾಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾರತಿ ಸಿ ರಾಜಪ್ಪ ಅವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಪಂಚಾಯಿತಿ ವ್ಯಾಪ್ತಿಯ 21 ಮಂದಿ ವಿಕಲಚೇತನರಿಗೆ ಶಾಸನಬದ್ಧ ಹಣಕಾಸು ಯೋಜನೆಯ ಶೇಕಡ 5 ಅನುದಾನದಲ್ಲಿ ಹಣದ ಚೆಕ್ಕುಗಳನ್ನು ವಿತರಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಟಿ ಶ್ರೀನಿವಾಸ್, ಜ್ಞಾನಮೂರ್ತಿ, ಲಕ್ಷ್ಮಿ, ಗಣೇಶ್, ಗ್ರಂಥಪಾಲಕ ಶ್ರೀನಿವಾಸ್, ಲಿಂಗದಹಳ್ಳಿ ಪದವಿ ಪೂರ್ವ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ತಮ್ಮಯ್ಯ, ಶಿವಮೂರ್ತಿ ಸೇರಿದಂತೆ ವಿವಿಧ ಗ್ರಾಮಗಳ ವಿಶೇಷ ಚೇತನರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಪ್ರದೀಪ್ HE, ಪ್ರಜಾಪವರ್ ನ್ಯೂಸ್. ಮಣ್ಣಿನಲ್ಲಿ ಹುದುಗಿಸಿದ್ದ ಹುಲಿಯ ಅರ್ಧಬರ್ಧ ಕಳೆಬರಹ ಪತ್ತೆ. ಚಾಮರಾಜನಗರ. ಮಣ್ಣಿನಲ್ಲಿ ಹುದುಗಿಸಿದ್ದ ಅರ್ಧ ಹುಲಿ ಕಳೆಬರಹ ಪತ್ತೆಯಾದ ಕಳವಳಕಾರಿ ಘಟನೆ ಹನೂರು ತಾಲೂಕಿನ ಪಚ್ಚೆದೊಡ್ಡಿ ಗ್ರಾಮದ ಸಮೀಪ ಪತ್ತೆಯಾಗಿದೆ. ಮಲೆ ಮಾದೇಶ್ವರ ವನ್ಯಜೀವಿ ಧಾಮದ ಹನೂರು ವಲಯದ ಹನೂರು ಗಸ್ತಿನಲ್ಲಿರುವ ಪಚ್ಚೆದೊಡ್ಡಿ ಗ್ರಾಮದ ಸಮೀಪ ಗಸ್ತು ತಿರುಗುವಾಗ ಹುಲಿಯ ಕಳೆಬರಹ ಮಣ್ಣಿನಲ್ಲಿ ಹುದುಗಿಸಿರುವುದು ಪತ್ತೆಯಾಗಿದೆ. ಇನ್ನು ಹುಲಿಯ ತಲೆ, ಭುಜ, ಮುಂಗಾಲುಗಳು ಪತ್ತೆಯಾಗಿದ್ದು ಉಳಿದ ಭಾಗಗಳು ಸಿಕ್ಕಿಲ್ಲ. ಅರಣ್ಯ ಇಲಾಖೆಗೆ ಸಿಕ್ಕಿರುವ ಕಳೆಬರಹದಲ್ಲಿ ಉಗುರುಗಳು ಮತ್ತು ಹಲ್ಲುಗಳು ಇದ್ದು ಇನ್ನುಳಿದ ಭಾಗವನ್ನು ಹುಡುಕಲು ಕ್ರಮ ವಹಿಸಿದ್ದಾರೆ. ಇನ್ನು ಇದೊಂದು ಕಳ್ಳಬೇಟೆಯ ಪ್ರಕರಣವೆಂದು ಪರಿಗಣಿಸಿ ತನಿಖೆ ಕೈಗೊಳ್ಳಲಾಗಿದೆ ಎಂದು ಮಲೆ ಮಾದೇಶ್ವರ ವನ್ಯಜೀವಿ ಧಾಮದ ಡಿಸಿಎಫ್ ಭಾಸ್ಕರ್ ತಿಳಿಸಿದ್ದಾರೆ. ಇನ್ನು ಇದು ಮತ್ತೊಂದು ಹುಲಿ ಹತ್ಯೆ. ತನಿಖೆಗೆ ಅರಣ್ಯ ಸಚಿವ ಖಂಡ್ರೆ ಆದೇಶ. ಹನೂರು ವಲಯದ ಪಚ್ಚೆದೊಡ್ಡಿ ಗ್ರಾಮದ ಬಳಿ ಹುಲಿಯ ಅರ್ಧ ಕಳೆಬರಹ ಪತ್ತೆಯಾಗಿರುವ ಸಂಬಂಧ ಪಿಸಿಸಿಎಫ್ ನೇತೃತ್ವದಲ್ಲಿ ತಂಡವೊಂದನ್ನು ರಚಿಸಿ ಸ್ಥಳಕ್ಕೆ ಖುದ್ದು ಭೇಟಿ ನೀಡಿ ಪರಿಶೀಲಿಸಲು ಸಚಿವ ಈಶ್ವರ್ ಖಂಡ್ರೆ ಆದೇಶಿಸಿದ್ದಾರೆ. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ.
ಇದಾಗಿತ್ತು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್. ಇದು ಜನಹಿತಕ್ಕಾಗಿ ಜಾರಿ.